ಸದ್ಯಕ್ಕೆ ನೀವು ಇದ್ರೊಂದು ಬೆಸ್ಟ್ ಖತರ್ನಾಕ್ ವ್ಯಾಲ್ಯೂ ಫಾರ್ ಮನಿ ಖತರ್ನಾಕ್ ಲ್ಯಾಪ್ಟಾಪ್ ನಂತರ ಹುಡುಕ್ಬೇಕು ಅನ್ಕೊಂಡಿದ್ದೀರಾ ಅಂದರೆ ನಾನು ಜಸ್ಟ್ ರೀಸೆಂಟ್ಲಿ 52,000 ರೂಪಾಯಿಗೆ ಹೊಸ ಲ್ಯಾಪ್ಟಾಪ್ನ ತೊಗೊಂಡಿದ್ದೀನಿ. ನೀವು ಕರೆಕ್ಟ್ ಆಗಿರುವಂಥ ವಿಡಿಯೋನ ಡೋಡಕ್ಕೆ ಬಂದಿದ್ದೀರಾ. ಸೊ ಕರೆಂಟ್ ಮಾರ್ಕೆಟ್ ಹೆಂಗಾಗಿದೆ ಅಂದರೆ ನಾವು ಸ್ಮಾರ್ಟ್ ಫೋನ್ ಮಾರ್ಕೆಟ್ನ ಲ್ಯಾಪ್ಟಾಪ್ ಕಂಪೇರ್ ಮಾಡಿದ್ರೆ ಸ್ಮಾರ್ಟ್ ಫೋನ್ಸ್ ಹೆಂಗಿರುತ್ತೆ, ನಾವು ಪ್ರತಿ 5-6 ತಿಂಗಳಿಗೆ ಒಂದ್ಸರ್ತಿ ಎಕ್ಸ್ಚೇಂಜ್ ಮಾಡ್ಬೋದು ಅಥವಾ ಹೊಸ ಫೋನ್ಸ್ಗಳು ಬರುತ್ತೆ ಅದನ್ನು ತೊಗೊಳ್ಬೋದು. ಬಟ್ ಲ್ಯಾಪ್ಟಾಪ್ಸ್ ಯಾರೇ ಚೂಸ್ ಮಾಡ್ಕೊಂಡ್ರು ಮ್ಯಾಕ್ಸಿಮಮ್ ಒಂದು 3-4 ವರ್ಷ ಲ್ಯಾಪ್ಟಾಪ್ನ ಯೂಸ್ ಮಾಡಲೇಬೇಕು. ಅಷ್ಟೊಂದು ಲಾಂಗ್ ಟರ್ಮ್ ಯೂಸ್ ಮಾಡಿಲ್ಲ ಅಂದರೆ ಅದಕ್ಕೊಂದು ವ್ಯಾಲ್ಯೂ ಇರಲ್ಲ. ಬಟ್ ಸ್ಮಾರ್ಟ್ ಫೋನ್ಸಲ್ಲಿ ಈ ರೀತಿ ಮಾರ್ಕೆಟಿಂಗ್ ಉಳಿದಿಲ್ಲ. ಬಟ್ ಬರ್ತಾ ಲ್ಯಾಪ್ಟಾಪ್ ಮಾರ್ಕೆಟಲ್ಲಿ ಕೂಡ ಸೇಮ್ ಸ್ಮಾರ್ಟ್ ಫೋನ್ ಟ್ರೆಂಡನ್ನು ಎಲ್ಲರೂ ಫಾಲೋ ಮಾಡ್ತಿದ್ದಾರೆ. ಸೊ ಎಕ್ಸಾಂಪಲ್ ನಾನಿಲ್ಲಿ ಅಮೆಝಾನಲ್ಲಿ ಜಸ್ಟ್ ಬೆಸ್ಟ್ ಲ್ಯಾಪ್ಟಾಪ್ಸ್ ಅಂಡರ್ 50K ಅಂತ ಸರ್ಚ್ ಮಾಡಿದ್ರೆ 40, 50, 60 100 ಎಕ್ಸಾಂಪಲ್ಸ್ಗಳು ಸಿಗುತ್ತೆ. ಸೊ ಇಲ್ಲಿ ಲ್ಯಾಪ್ಟಾಪ್ಸಲ್ಲಿ ಕನ್ಫ್ಯೂಷನ್ ಗೊತ್ತಾ. ಸೊ ಒಂದರಲ್ಲಿ 8GB ರ್ಯಾಮ್ ಇತ್ತಪ್ಪ ಅಂತಂದರೆ ಜಸ್ಟ್ 512GB ಸ್ಟೋರೇಜ್ ಇರುತ್ತೆ. ಒಂದರಲ್ಲಿ 16GB ರ್ಯಾಮ್ ಇತ್ತಪ್ಪ ಅಂದರೆ ಅದ್ರ ಬೆಲೆ ಜಾಸ್ತಿ ಏನಾದರೂ ಇರುತ್ತೆ ಅಥವಾ ಸ್ಟೋರೇಜ್ ಕಮ್ಮಿ ಇರುತ್ತೆ ಅಥವಾ ಪೋರ್ಟ್ಸು ಡಿಸ್ಪ್ಲೇ ಸ್ವಲ್ಪ ಓಕೆ ಇರುತ್ತೆ. ಇನ್ನು ಇದನ್ನ ಬಿಟ್ಟರೆ ಪ್ರೊಸೆಸರಲ್ಲಿ i3, i5, i7, ರೈಸನ್ ಸೀರೀಸಲ್ಲಿ ರೈಸನ್ 5, 9, DDR4, DDR5 ಪೋರ್ಟ್ಸು, ಡಿಸ್ಪ್ಲೇ LCD ಬರುತ್ತೆ, ಸ್ಪೀಕರ್ ಕಮ್ಮಿ ಇದೆ, ಇನ್ನೂ ಏನೇನೋ ಬೆಜ್ಜಾನ್ ಫೀಚರ್ಸ್ ಒಂದಿಗೆ ಈ ಲ್ಯಾಪ್ಟಾಪ್ ಮಾರ್ಕೆಟ್ ಒಂಥರ ಫುಲ್ ಕನ್ಫ್ಯೂಷನ್ ಆಗಿಬಿಟ್ಟಿದೆ. ಅದರಲ್ಲಿ 90% ಜನ ಎಲ್ಲಿ ಮೋಸ ಹೋಗೋದು ಅಥವಾ ಕನ್ಫ್ಯೂಸ್ ಜಾಸ್ತಿ ಆಗ್ತಾರೆ ಗೊತ್ತಾ. ಸೊ ಈ 5 ಡಿಜಿಟ್ನ ನಂಬರ್ಸ್ ನೋಡಿನೇ ಬಟ್ ಇದೇ ಆ್ಯಕ್ಚುಲ್ ಆಗಿರುವಂಥ ಒಂದು ಕೋಡ್ ನಿಮಗೆ ಒಂದು ಬೆಸ್ಟ್ ಲ್ಯಾಪ್ಟಾಪ್ನ ಚೂಸ್ ಮಾಡ್ಕೊಳ್ಳೋಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ನಿಮಗೆ ಮುಂದೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸದ್ಯಕ್ಕೆ ನಾನು ಈ ವಿಡಿಯೋನಲ್ಲಿ ನೀವು ಒಂದು ಬೆಸ್ಟ್ ಲ್ಯಾಪ್ಟಾಪ್ನ ಚೂಸ್ ಮಾಡ್ಕೋಬೇಕಾದ್ರೆ ಏನೆಲ್ಲ ವಿಷಯಗಳನ್ನ ತಿಳ್ಕೊಂಡಿರಬೇಕು ಮತ್ತು ಈ ವಿಷಯಗಳನ್ನೇನು ತಿಳ್ಕೊಳ್ಳಿಲ್ಲ ಅಂತ ಅಂದರೆ ಡೆಫಿನೆಟ್ಲಿ ನೀವು ಎಲ್ಲಾದರೂ ಸ್ಕ್ಯಾಮ್ ಹೋಗ್ತೀರಾ ಅಥವಾ ಒಂದು ಬೆಸ್ಟ್ ಲ್ಯಾಪ್ಟಾಪ್ ಚೂಸ್ ಮಾಡ್ಕೊಳ್ಳದೆ ಮುಂದೊಂದು ನೀವು ಪಶ್ಚಾತ್ತಾಪ ಪಡ್ತೀರಾ ಕೂಡ. ಸೊ ನಾನು ಈ ವಿಡಿಯೋನಲ್ಲಿ ಒಟ್ಟಾರೆ ನಿಮಗೆ ಈ ಪ್ರೊಸೆಸರ್ನ ಹೇಗೆ ಚೂಸ್ ಮಾಡ್ಕೊಳ್ಬೇಕು, ರ್ಯಾಮ್ ಆಗಿರಲಿ, ಸ್ಟೋರೇಜ್ ಆಗಿರಲಿ, ಇದ್ರಂಥ ಪೋರ್ಟ್ಸ್ ಆಗಿರಲಿ, ಡಿಸೈನ್ ಆಗಿರಲಿ, ಡಿಸ್ಪ್ಲೇ ಆಗಿರಲಿ, OS ಆಗಿರಲಿ, ಇನ್ನಿತರ ಈ ಲ್ಯಾಪ್ಟಾಪ್ಸ್ನ ತೊಗೊಳ್ಬೇಕಾದ್ರೆ ಏನೆಲ್ಲ ವಿಷಯಗಳನ್ನ ತಿಳ್ಕೊಬೇಕು ಇದ್ರ ಬಗ್ಗೆ ಎಲ್ಲ ಇನ್ ಡೀಟೇಲ್ ಆಗಿ ವಿಡಿಯೋನಲ್ಲಿ ತಿಳಿಸ್ತಿದ್ದೀನಿ. ಮತ್ತೊಂದು ವಿಡಿಯೋ ಕೊನೆಯಲ್ಲಿ ಬೋನಸ್ ಪಾಯಿಂಟ್ ಏನಪ್ಪ ಅಂತಂದರೆ ನಿಮ್ಮ ವರ್ಕ್ ಪ್ರಕಾರ ನೀವು ಸ್ಟೂಡೆಂಟ್ ಇದ್ದೀರಾ ಅಥವಾ ಗ್ರಾಫಿಕ್ ಡಿಸೈನ್ ಮಾಡ್ತೀರಾ, ವಿಡಿಯೋ ಎಡಿಟಿಂಗ್ ಎಲ್ಲ ಮಾಡ್ತೀರಾ ಅಂತಂದರೆ ನಿಮ್ಮ ಕೆಲಸದ ಪ್ರಕಾರ ನೀವೊಂದು ಪರ್ಫೆಕ್ಟ್ ಬಜೆಟ್ನ ಕೂಡ ಹೇಗೆ ಸೆಟ್ ಮಾಡ್ಕೊಳ್ಳೋದಂತ ಇದನ್ನ ಕೂಡ ತಿಳಿಸಿದ್ದೀನಿ. ಫಾರ್ ದ ಫಸ್ಟ್ ಟೈಮ್ ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ ಅಂತಂದರೆ ನನ್ನ ಹೆಸರು ಸೋಮಶೇಖರ್ ಪಾಟೀಲ್, ಚಾನಲ್ ಹೆಸರು ಬಂದ್ಬಿಟ್ಟು ಟೆಕಿ ಸೋಮ್ಸ್ ಕನ್ನಡ. ನಿಮಗೆ ಈ ರೀತಿಯಾಗಿ ಟೆಕ್ನಾಲಜಿನ ಜಾಸ್ತಿ ಮಾಡ್ಕೋಬೇಕಾಗಿತ್ತಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಕನ್ನಡ ಟೆಕ್ ವಿಡಿಯೋ ಬಳಸೋಕ್ಕೆ ಸಪೋರ್ಟ್ ಮಾಡ್ಬೋದು ನೀವು. ಸೊ ಮೊದಲನೇದಾಗಿ ನೀವು ಯಾವುದೇ ಒಂದು ಬೆಸ್ಟ್ ಲ್ಯಾಪ್ಟಾಪ್ನ ಚೂಸ್ ಮಾಡ್ಕೋಬೇಕಾದ್ರೆ ಪ್ರೊಸೆಸರ್ ಒಂಥರ ಈ ಲ್ಯಾಪ್ಟಾಪ್ನ ಬ್ರೈನ್ ಇದ್ದಾಗೆ ಅಥವಾ ನಾನು ಇದಕ್ಕೆ ಹಾರ್ಟ್ ಅಂತ ಕೂಡ ಕರಿಬಲ್ಲ. ಸೊ ಮುಂಚೆ ನಾವು ಲ್ಯಾಪ್ಟಾಪ್ ಚೂಸ್ ಮಾಡ್ಕೋಬೇಕಾದ್ರೆ ಪ್ರೊಸೆಸರಲ್ಲಿ ನಿಮಗೆ ಎರಡು ಟೈಪ್ಸ್ಗಳು ಸಿಗ್ತಿತ್ತು. ಒಂದು ಈ ಇಂಟೆಲ್ ಅವರ ಕೋರ್ ಚಿಪ್ಸ್ಗಳಾದರೆ ಇನ್ನೊಂದು AMD ಅವರ ರೈಸನ್ ಚಿಪ್ಸ್ಗಳು. ಸೊ ಇಂಟೆಲ್ ಕೋರ್ ನಿಮಗೆ i3, i5, i7, i9 ಸಿಗ್ತಾರೆ. ಈ AMD ರೈಸನ್ ಸೀರೀಸಲ್ಲಿ ರೈಸನ್ 3, ರೈಸನ್ 5, ರೈಸನ್ 7 ಮತ್ತು ರೈಸನ್ 9 ಅಂತ ಇನ್ನಿತರ ಈ ಸ್ಟೆಪ್ಸ್ಗಳು ಮತ್ತು ಇಲ್ಲಿ ಈ ಅಂಕಿಗಳು ಎಷ್ಟೊಂದು ಜಾಸ್ತಿ ಆಗ್ತಾ ಹೋಗುತ್ತೆ ಅಷ್ಟೊಂದು ಪವರ್ಫುಲ್ ಚಿಪ್ಸೆಟ್ಗಳಿರುತ್ತೆ. ಬಟ್ ಇವಾಗ 2025ರಲ್ಲಿ ಮತ್ತೆರಡು ಹೊಸ ಚಿಪ್ಸೆಟ್ಗಳು ಮಾರ್ಕೆಟ್ಲಿ ಎಂಟ್ರಿ ಕೊಟ್ಟಿವೆ. ಸೊ ಒಂದು ಇಂಟೆಲ್ ಅವರದೇ ಅಪ್ಗ್ರೇಡೆಡ್ ವರ್ಜನ್ ಅಂತ ಕರಿಬೋದು. ಈ i-Core, i3, i7 ನೋಡ್ತಿದ್ವಿ, ಇಲ್ಲಿ ಬ್ಯಾಟ್ರಿ ಕನ್ಸಂಪ್ಷನ್ ಜಾಸ್ತಿ ಆಗ್ತಿತ್ತು. ಅದಕ್ಕೆ ಇವರು ಅಲ್ಟ್ರಾ ಚಿಪ್ಸೆಟ್ ಅಂತ ಹೇಳಿ ಹೊಸ ಚಿಪ್ಸೆಟ್ಗಳನ್ನ ಲಾಂಚ್ ಮಾಡಿದ್ದಾರೆ. ಸ್ಪೆಷಲಿ ಇದು ಪವರ್ಫುಲ್ ಆಗಿದ್ದು ಬ್ಯಾಟ್ರಿ ಕೂಡ ತುಂಬ ಕನ್ಸಂಪ್ಷನ್ ಕಮ್ಮಿ ಮಾಡ್ಕೊಳ್ಳುತ್ತೆ. ಮತ್ತು ಎರಡನೇದಾಗಿ ಸ್ನ್ಯಾಪ್ಡ್ರ್ಯಾಗನ್ ನಾವೆಲ್ಲ ಸ್ಮಾರ್ಟ್ ಫೋನ್ ಚಿಪ್ಸೆಟ್ ನೋಡಿದ್ ನೋಡಿ ಅವರದೇ ಆದ ಸ್ನ್ಯಾಪ್ಡ್ರ್ಯಾಗನ್ ಲೈಟ್ ಸೀರೀಸ್ ಅಂತ ಲ್ಯಾಪ್ಟಾಪ್ಸ್ಗಳು ಆ್ಯಡ್ ಮಾಡಿದ್ದಾರೆ. ಬಟ್ ಇಲ್ಲಿ ಸ್ವಲ್ಪ ಡಿಸ್ಪ್ಲೇಗಳಲ್ಲಿ ಮತ್ತು ಪರ್ಫಾರ್ಮೆನ್ಸಲ್ಲಿ ಏನೋ ಚಿಕ್ಕ ಇಶ್ಯೂಗಳು ಬರ್ತಾ ಇದೆ. ಸೊ ಹೀಗಾಗಿ ನಾನು ಈ ಸ್ನ್ಯಾಪ್ಡ್ರ್ಯಾಗನ್ ಚಿಪ್ಸೆಟ್ ನಿಮಗೆ ಸಜೆಸ್ಟ್ ಮಾಡಲ್ಲ. ಬಟ್ ಈ ಅಲ್ಟ್ರಾ ಚಿಪ್ಸೆಟ್ಗಳು ತುಂಬ ಪರ್ಫಾರ್ಮೆನ್ಸ್ ವೈಸ್ ಆಗಿರಲಿ ಬ್ಯಾಟ್ರಿ ವೈಸ್ ಆಗಿರಲಿ ಸಖತ್ತಾಗಿದೆ. ಮತ್ತು ಸ್ಪೆಷಲಿ ಇದರಲ್ಲೊಂದು ಈ NPU ಅಂತ ಒಂದು ಆಪ್ಷನ್ ಸಿಗುತ್ತೆ. ಅದು ನ್ಯೂರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ. ಇದನ್ನ ಸ್ಪೆಷಲಿ AI ಟಾಸ್ಕ್ ಮಾಡೋಕ್ಕೇ ಈ ಇಂಟೆಲ್ ಅವರು ಇದನ್ನು ಬಿಲ್ಡ್ ಮಾಡಿದ್ರೆ ನೀವು ಯಾವುದೇ AI ಅಪ್ಲಿಕೇಶನ್ಸ್ ಆಗಲಿ ಸಾಫ್ಟ್ವೇರ್ಸ್ಗಳ ಜಾಸ್ತಿ ಯೂಸ್ ಮಾಡ್ತೀರಾ ಅಂತಂದರೆ ಈ ಟಾಸ್ಕ್ಗಳಿಗೆ ಈ ಚಿಪ್ಸೆಟ್ ನಿಜವಾಗ್ಲೂ ತುಂಬ ಯೂಸ್ಫುಲ್ ಇದೆ. ಬಟ್ ಈ ಲ್ಯಾಪ್ಟಾಪ್ಸ್ಗಳಲ್ಲಿ ನಿಮಗೆ 70,000+ ಇರುವಂಥ ಲ್ಯಾಪ್ಟಾಪ್ಸ್ಗಳೇ ನೋಡೋಕ್ಕೆ ಸಿಗುತ್ತೆ. ಬಟ್ ಅಲ್ಟ್ರಾ ಚಿಪ್ಸೆಟ್ಗಳು ಸದ್ಯಕ್ಕೆ ಮಾರ್ಕೆಟಲ್ಲಿ ಒನ್ ಆಫ್ ದ ಬೆಸ್ಟ್ ಚಿಪ್ಸೆಟ್ ಅಂತ ಕರಿಬೋದು ಸ್ಪೆಷಲಿ ಲ್ಯಾಪ್ಟಾಪ್ಸ್ಗೆ. ಇನ್ನು ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ನಾನು, ತುಂಬ ಜನ ಈ 5 ಡಿಜಿಟ್ಸ್ ನೋಡಿಕೊಂಡು ಹೆವಿ ಕನ್ಫ್ಯೂಸ್ ಆಗ್ತಿದ್ದಾರೆ. ಇದ್ರ ಜೊತೆಗೆ ಈ UPH ಅಂತ ಬೇರೆ ಲೆಟರ್ಸ್ಗಳು ಕೂಡ ಇದೆ. ಇದು ಹೆವಿ ಜನರನ್ನು ಕನ್ಫ್ಯೂಸ್ ಮಾಡುತ್ತೆ. ಬಟ್ ನನ್ನ ಪ್ರಕಾರ ಈ 5 ಡಿಜಿಟ್ಗಳಿಂದಲೇ ನೀವೊಂದು ಬೆಸ್ಟ್ ಖತರ್ನಾಕ್ ನಿಮ್ಮ ಬಜೆಟ್ ಲ್ಯಾಪ್ಟಾಪ್ನ ಚೂಸ್ ಮಾಡ್ಕೋಬೋದು. ಇದನ್ನು ನಿಮಗೆ ನೆಕ್ಸ್ಟ್ ಹೇಗೆ ಅಂತ ನಾನು ತಿಳಿಸ್ತಾ ಇದ್ದೀನಿ. ಸದ್ಯಕ್ಕೆ ಈ 5 ಡಿಜಿಟ್ ಆದರೂ ಏನಪ್ಪ, ಏನು ಇದು ಇಂಡಿಕೇಟ್ ಮಾಡುತ್ತೆ ಇದನ್ನು ಸ್ವಲ್ಪ ಚಿಕ್ಕದಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಫಸ್ಟ್ 2 ಲೆಟರ್ಸ್ ಏನಿದೆ, ಸೊ ಇಲ್ಲಿ 11, 12, 13 ಕಾಣಿಸ್ತಾ ಇದೆ. ಸೊ ಇದು ಜನ್ರೇಷನ್ನ ತೋರಿಸುತ್ತೆ. ಲೈಕ್ ಇವಾಗ ಸದ್ಯಕ್ಕೆ ಕರೆಂಟ್ಲಿ ಲೇಟೆಸ್ಟ್ ಲ್ಯಾಪ್ಟಾಪ್ ಅಂದರೆ 14th ಜನ್ ನಡೀತಾ ಇದೆ. ಸೊ ಇಲ್ಲಿ ಎಷ್ಟು ನಂಬರ್ ಸಂಖ್ಯೆ ಜಾಸ್ತಿ ಇರುತ್ತೆ ಅದನ್ನು ನೀವು ಚೂಸ್ ಮಾಡ್ಕೋಬಹುದು. ಇನ್ನು ಉಳಿದಿರುವಂಥ 3 ನಂಬರ್ಸ್ಗಳ ಇಂಡಿಕೇಟ್ ಮಾಡುತ್ತೆ. ಸೊ ಇದು SKU ಅಂತ ನಾವು ಕರಿಬೋದು. ಸೊ ನಿಮ್ಮ ಲ್ಯಾಪ್ಟಾಪ್ನ ಪರ್ಫಾರ್ಮೆನ್ಸ್ ಪ್ರೊಸೆಸರ್ ಅಂದರೆ CPU ಎಷ್ಟೊಂದು ಸ್ಟ್ರಾಂಗ್ ಇದೆ
ಇದೆ, ಎಷ್ಟೊಂದು ದೊಡ್ಡದಾಗಿರುವಂಥ ಪವರ್ಫುಲ್ ಚಿಪ್ಸೆಟ್ ಇದೆ ಅಂತ ಈ ನಂಬರ್ಸಿಂದನೇ ತೊಗೊಳ್ಬೋದು. ಮತ್ತು ಈ ನಂಬರ್ಸ್ ಎಷ್ಟೊಂದು ದೊಡ್ಡದಾಗಿರುತ್ತೆ ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಿರುವಂಥ ಲ್ಯಾಪ್ಟಾಪ್ ನಿಮ್ಮ ಹತ್ರ ಇರುತ್ತೆ. ಸೊ ಇದನ್ನು ಕೂಡ ನೀವು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇದ್ರ ಜೊತೆಗೆ ಈ ಕೊನೆಯದಾಗಿ ಬರುತ್ತೆ ನೋಡಿ ಯು ಮತ್ತು ಪಿ ಎಚ್ ಅಂತ. ಸೊ ಯು ಅಪ್ಪ ಅಂತಂದರೆ ಅಲ್ಟ್ರಾ ಲೋ ಪವರ್ ಕನ್ಸಂಪ್ಷನ್ ಅಂತ ಕರಿಬೋದು, ಮತ್ತು ಪಿ ಸೀರೀಸ್ ಅಂತಂದರೆ ಆಪ್ಟಿಮೈಸ್ಡ್ ಫಾರ್ ಪರ್ಫಾರ್ಮೆನ್ಸ್ ಅಂತ ಕರಿಬೋದು, ಮತ್ತು ಎಚ್ ಸೀರೀಸ್ ಅಂದರೆ ಇದು ಹೈ ಪರ್ಫಾರ್ಮೆನ್ಸ್ ಅಂತ ಕರಿಬೋದು. ಸೊ ಮುಂಚೆ ಈ 3 ಆಪ್ಷನ್ಸ್ಗಳು ಮಾತ್ರ ನಮ್ಗೆ ಕಾಣಿಸ್ತು, ಬಟ್ ಇವಾಗ ಈ ಬಜೆಟ್ ಕ್ಯಾಟಗರಿಯಲ್ಲಿ ಮತ್ತು ಈ 3 ಯು ಪಿ ಎಚ್ ಸೀರೀಸ್ನ ಮಿಡಲಲ್ಲಿ ಬರೋಕ್ಕೆ ಎಚ್ ಎಕ್ಸ್ ಮತ್ತು ಎಚ್ ಎಸ್ ಅಂತ 2 ಹೊಸ ವೇರಿಯಂಟ್ಸ್ಗಳು ಬಂದಿದೆ. ಸೊ ಇದು ಕೂಡ ಬಜೆಟಲ್ಲೇ ಸಿಗುತ್ತೆ. ಸೊ ಇದನ್ನ ಕೂಡ ನೀವು ಚೂಸ್ ಮಾಡ್ಕೋಬೇಕಾದ್ರೆ ಒಂಥರ ಪ್ರೊಸೆಸರು ಚೆನ್ನಾಗಿರುತ್ತೆ, ಪರ್ಫಾರ್ಮೆನ್ಸು ಚೆನ್ನಾಗಿರುತ್ತೆ ಮತ್ತು ಬಜೆಟ್ ಕೂಡ ಕಮ್ಮಿ ಇರುತ್ತೆ. ಸೊ ಸ್ಪೆಷಲಿ ನೀವು ಯು ಸೀರೀಸ್ ಲ್ಯಾಪ್ಟಾಪ್ ನೋಡ್ತಿದ್ದೀರಾ ಅಂತಂದರೆ ಸೊ ಇದು ಇಂಡಿಕೇಟ್ ಮಾಡುತ್ತೆ ನೀವು ಯಾರಾದರೂ ಸ್ಟೂಡೆಂಟ್ ಇದ್ದೀರಾ ಅಥವಾ ಬೆಸ್ಟ್ ಟ್ರೇಡಿಂಗ್ ಮಾಡಬೇಕು, ಬ್ರೌಸಿಂಗ್ ಮಾಡಬೇಕು, ವರ್ಡ್ಸ್ ಎಕ್ಸೆಲ್ ಯೂಸ್ ಮಾಡಬೇಕಾದ್ರೆ ಯು ಸೀರೀಸ್ನ ಲ್ಯಾಪ್ಟಾಪ್ನ ನೀವು ಚೂಸ್ ಮಾಡ್ಕೋಬಹುದು. ಇನ್ನು ನೀವೇನಾದರೂ ಸ್ವಲ್ಪ ಮಾಡರೇಟೆಡ್ ಟಾಸ್ಕ್ ಲೈಕ್ ನೀವು ಡಿಸೈನಿಂಗ್ ಮಾಡೋದಾಗಿರಲಿ, ಕ್ಯಾನ್ವಾ, ಫೋಟೋಶಾಪು ಮತ್ತು ಕ್ಯಾಶುವಲ್ ಗೇಮಿಂಗ್ ಎಲ್ಲ ಮಾಡ್ತಿದ್ದೀರಾ ಅಂತಂದರೆ ಸ್ವಲ್ಪ ನೀವು ಪಿ ಸೀರೀಸ್ನ ಲ್ಯಾಪ್ಟಾಪ್ ಚೂಸ್ ಮಾಡ್ಕೊಂಡ್ರೆ ಬೆಟರ್ ಇರುತ್ತೆ. ಇನ್ನು ನೀವೇನಾದರೂ ಹೆವಿ ವಿಡಿಯೋ ಎಡಿಟಿಂಗ್ ಮಾಡ್ತಿದ್ದೀರಾ, ಗ್ರಾಫಿಕ್ ಡಿಸೈನ್ ಇದ್ದೀರಾ, ಲೈವ್ ಸ್ಟ್ರೀಮಿಂಗು, 4K ಎಡಿಟಿಂಗು ಇಂಥದ್ದನ್ನೆಲ್ಲ ಮಾಡ್ತಿದ್ದೀರಪ್ಪ ಅಂತಂದರೆ ಎಚ್ ಸೀರೀಸ್ನ ಲ್ಯಾಪ್ಟಾಪ್ಸ್ಗಳನ್ನ ಡೆಫಿನೆಟ್ಲಿ ನೀವು ಚೂಸ್ ಮಾಡ್ಕೋಬಹುದು. ಇನ್ನು AMD Ryzen ಸೀರೀಸಲ್ಲಿ ಕೂಡ ಅಷ್ಟೇ ಇಲ್ಲಿ ನಿಮಗೆ ಕನ್ಫ್ಯೂಸಿಂಗ್ ಲೆಟರ್ಸ್ಗಳಿದ್ರು ಕೂಡ ಈ ನಂಬರ್ಸ್ಗಳು ಮತ್ತು 5 ಡಿಜಿಟ್ ನೋಡಿಕೊಂಡು ನೀವಿಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಇರುವಂಥ ಬೆಸ್ಟ್ ಪ್ರೊಸೆಸರ್ ಇರುವಂಥ ಚಿಪ್ಸ್ನ ಆರಾಮಾಗಿ ಹುಡ್ಕೋಬಹುದು. ಇನ್ನು ನೀವು ಸ್ಟಿಲ್ ಇಲ್ಲಿ ಕನ್ಫ್ಯೂಸ್ ಆಗಿದ್ದೀರಾ, ನನಗೆ 50,000 ರೂಪಾಯಿಗೆ ಒಂದು ಬೆಸ್ಟ್ ಚಿಪ್ಸೆಟ್ನ ಇನ್ನಷ್ಟು ಈಸಿಯಾಗಿ ಹೇಗೆ ಹುಡುಕಬಲ್ಲೆ ಮತ್ತು ನಾನು ಕೊಡ್ತಿರೋಂಥ ದುಡ್ಡಿಗೆ ಪರ್ಫೆಕ್ಟ್ ಚಿಪ್ಸೆಟ್ನ ಹೇಗೆ ಹುಡ್ಕೋದಪ್ಪ ಅಂತ ಕೇಳಿದ್ರೆ ಇಲ್ಲಿ ಕೊಡೋಂಥ ಖತರ್ನಾಕ್ ಟಿಪ್ನ ತಿಳಿಸ್ತಾ ಇದ್ದೀನಿ. ಸಿಂಪ್ಲಿ ನೀವು ಗೂಗಲ್ ಹೋಗ್ಬಿಟ್ಟು R23 ಸ್ಕೋರ್ ಅಂತ ಸರ್ಚ್ ಮಾಡಿದ್ರೆ ಒಂದು ವೆಬ್ಸೈಟ್ ಸಿಗುತ್ತೆ. ಸೊ ಇದನ್ನ ಓಪನ್ ಮಾಡಿದ ತಕ್ಷಣ ಇಲ್ಲಿ ಎಲ್ಲ ಪ್ರೊಸೆಸರ್ಗಳ ಉದ್ದನೇ ಒಂದು ದೊಡ್ಡ ಲಿಸ್ಟ್ ಸಿಗುತ್ತೆ. ಸೊ ಈಗ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿರೋ ಪ್ರಕಾರ ನಿಮಗೆ ಈ 5 ಡಿಜಿಟಲ್ಲಿ ಯಾವ ಜನ್ರೇಷನ್ ಲ್ಯಾಪ್ಟಾಪ್ ಬೇಕು ಮತ್ತು ನಿಮ್ಮ CPU ಸ್ಕೋರ್ ಯಾವ ರೀತಿ ರ್ಯಾಂಕಿಂಗಲ್ಲಿ ಜಾಸ್ತಿ ಇರಬೇಕು, ಇದ್ರ ಜೊತೆಗೆ ನೀವು ಈ UPH ಆಪ್ಷನ್ ಚೂಸ್ ಮಾಡಿಕೊಂಡು ಜಸ್ಟ್ ಅದನ್ನು ಕಾಪಿ ಮಾಡಿಕೊಂಡು ಗೂಗಲಲ್ಲಿ ಪೇಸ್ಟ್ ಮಾಡಿಬಿಟ್ಟು ಲ್ಯಾಪ್ಟಾಪ್ಸ್ ಅಂತ ಸರ್ಚ್ ಮಾಡಿದ್ರೆ ಸೊ ನಿಮ್ಮ ಪರ್ಫಾರ್ಮೆನ್ಸ್ ಮತ್ತು ನಿಮ್ಮ ಲೆಕ್ಕಕ್ಕೆ ಯಾವ ಲ್ಯಾಪ್ಟಾಪ್ಸ್ಗಳು ಮ್ಯಾಚ್ ಆಗುತ್ತೆ ಮತ್ತು ಎಕ್ಸಾಕ್ಟ್ಲಿ ಇದ್ರ ಬಜೆಟ್ ಅವರು ಎಷ್ಟಿದೆ ಅಂತ ನೀವು ಪರ್ಫಾರ್ಮೆನ್ಸ್ ವೈಸ್ ಇಲ್ಲಿ ತಿಳ್ಕೊಬಹುದು. ಸೊ ಇಲ್ಲಿ ಬೆಲೆ ಸ್ವಲ್ಪ ಜಾಸ್ತಿ ತೋರಿಸ್ತದೆ ನಿಮ್ಮ ಬಜೆಟ್ಗಿಂತ ಅಂತಂದರೆ ಮತ್ತೆ ಪುನಃ ವೆಬ್ಸೈಟ್ ಬಂದುಬಿಟ್ಟು ಸ್ವಲ್ಪ ಕೆಳಗೆ ಹೋದ್ರಿಯಪ್ಪ ಅಂತಂದರೆ ನಿಮಗೆ ಲೋ ಪರ್ಫಾರ್ಮೆನ್ಸ್ ಮತ್ತು ಬಜೆಟ್ ಕಮ್ಮಿ ಇರುವಂಥ ಕೋಡ್ಸ್ಗಳು ಕಾಣಿಸುತ್ತೆ. ಸೊ ಈ ಕೋಡ್ನ ತೊಗೊಂಡು ಪುನಃ ನೀವು ಪೇಸ್ಟ್ ಮಾಡಿ ಮತ್ತೆ ಲ್ಯಾಪ್ಟಾಪ್ ಅಂತ ಸರ್ಚ್ ಮಾಡಿದ್ರೆ ನಿಮ್ಮ ಬಜೆಟ್ ಇಲ್ಲಿ ಕಾಣಿಸುತ್ತೆ. ಮತ್ತು ನಿಮ್ಮ ಬಜೆಟ್ ಸ್ವಲ್ಪ ಜಾಸ್ತಿ ಇದೆ ಅಂತಂದರೆ ಮೇಲಿನ ಕೋಡ್ಸ್ಗಳನ್ನ ತೊಗೊಂಡ್ರಿ ಅಂತಂದರೆ ಇಲ್ಲಿ ನಿಮಗೆ ಒಳ್ಳೆ ಪರ್ಫಾರ್ಮೆನ್ಸ್ ಲ್ಯಾಪ್ಟಾಪ್ಗಳು ಸಿಗುತ್ತೆ. ಸೊ ಈ ರೀತಿಯಾಗಿ ಸ್ಮಾರ್ಟ್ಲಿ ನಿಮ್ಮ ಬಜೆಟಲ್ಲಿ ಪರ್ಫೆಕ್ಟ್ ಆಗಿರುವಂಥ ಚಿಪ್ಸೆಟ್ ಅಥವಾ CPU-ನ ಈ ರೀತಿ ಹುಡ್ಕೋಬಹುದು. ಇನ್ನು ಪ್ರೊಸೆಸರ್ ಆದ ತಕ್ಷಣ ಎರಡನೇ ಇಂಪಾರ್ಟೆಂಟ್ ಪಾರ್ಟ್ ಬರುತ್ತೆ. ನಾವು ಜಾಸ್ತಿ ಟೈಮ್ ಲ್ಯಾಪ್ಟಾಪ್ನ ಯೂಸ್ ಮಾಡೋದು ಡಿಸ್ಪ್ಲೇ ನೋಡಿ. ಹೀಗಾಗಿ ನನ್ನ ಪ್ರಕಾರ ಲ್ಯಾಪ್ಟಾಪ್ಸ್ಗಳಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಎರಡನೇ ಪಾರ್ಟ್ ಅಪ್ಪ ಅನಿಸಿದ್ದು ನನಗೆ ಡಿಸ್ಪ್ಲೇನೇ. ಸೊ ಒಟ್ಟಾರೆ ಡಿಸ್ಪ್ಲೇನಲ್ಲಿ ನಿಮಗೆ 3 ಟೈಪ್ಸ್ ಆಫ್ ಡಿಸ್ಪ್ಲೇಗಳು ಬರುತ್ತೆ. ಒಂದು TN ಪ್ಯಾನಲ್ಸ್ ಅಂತ ಕರಿಬೋದು, ಎರಡನೇದಾಗಿ IPS ಡಿಸ್ಪ್ಲೇ ಕರಿಬೋದು, ಮೂರನೇದಾಗಿ OLED ಮಾರ್ಕೆಟ್ಲಿ ಎಲ್ಲಕ್ಕಿಂತ ಬೆಸ್ಟ್ ಆಗಿರುತ್ತೆ. ಸೊ TN ಡಿಸ್ಪ್ಲೇಗಳು ತುಂಬ ಬಜೆಟ್ ಕ್ಯಾಟಗರಿ ಇರುತ್ತೆ. ಸೊ ಇದನ್ನ ಚೂಸ್ ಮಾಡ್ಕೊಳ್ತಿದ್ರೇ ಬೆಸ್ಟ್ ಅಂತ ಕರಿತೀನಿ. ನಿಮ್ಮ ಬಜೆಟ್ ಕಮ್ಮಿ ಇದೆಯಪ್ಪ ಅಂದರೆ IPS ಡಿಸ್ಪ್ಲೇಗಳು ನಿಮಗೆ 30-40 ಸಾವಿರ ಬಜೆಟ್ಲಿ ನೋಡೋಕ್ಕೆ ಸಿಗುತ್ತೆ. ಅದನ್ನ ಬಿಟ್ಟರೆ 50,000 ಕೊಡ್ತಿದ್ರೆ ಅಂದರೆ OLED ಡಿಸ್ಪ್ಲೇಗಳು ಸಿಗುತ್ತೆ. ಅದರಲ್ಲಿ ಡಿಫ್ರೆಂಟ್ ರಿಫ್ರೆಶ್ ರೇಟ್ಸ್ಗಳು ಮತ್ತು ಒಳ್ಳೆ ಬ್ರೈಟ್ ಇರುವಂಥ ಡಿಸ್ಪ್ಲೇ ಕೂಡ ಸಿಗುತ್ತೆ. ಸೊ ಬ್ರೈಟ್ನೆಸ್ಸಲ್ಲಿ ನಿಮಗೆ ಮ್ಯಾಕ್ಸಿಮಮ್ ನೀವು 300 ನಿಟ್ಸ್ ಪ್ಲಸ್ ಡಿಸ್ಪ್ಲೇನ ತೊಗೊಳ್ಳಿ. ಬಿಕಾಸ್ ನೀವು ಔಟ್ಡೋರ್ ಯೂಸ್ ಮಾಡಬೇಕಾದ್ರೆ ಅಥವಾ ವರ್ಕ್ ಜಾಸ್ತಿ ಮಾಡಬೇಕಾದ್ರೆ ಸ್ವಲ್ಪ ಬ್ರೈಟರ್ ಫೀಲ್ ಇರುತ್ತೆ. ಮತ್ತು ನೀವು ಔಟ್ಡೋರಲ್ಲಿ ಜಾಸ್ತಿ ವರ್ಕ್ ಮಾಡ್ತೀರಾ, ಜಾಸ್ತಿ ಟ್ರಾವೆಲ್ ಮಾಡ್ತೀರಾ ಅಂತಂದರೆ ನಿಮಗೆ ಎಷ್ಟು ಬ್ರೈಟ್ನೆಸ್ ಜಾಸ್ತಿ ಇರುತ್ತೆ ಅಷ್ಟೇ ಯೂಸ್ಫುಲ್ ಆಗುತ್ತೆ. ಮತ್ತು ನಾನು ಡಿಸ್ಪ್ಲೇನಲ್ಲಿ ನಿಮಗೆ ಜಾಸ್ತಿ ಕನ್ಫ್ಯೂಸ್ ಮಾಡಲ್ಲ ಮತ್ತು ಇನ್ ಡೀಪ್ನಲ್ಲಿ ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡಲ್ಲ. ಸೊ ಬೆಸ್ಟ್ ಡಿಸ್ಪ್ಲೇನ ಹೇಗೆ ಚೂಸ್ ಮಾಡೋದಂತ ಸಿಂಪಲ್ ಸ್ಟೆಪ್ಸ್ನ ತಿಳಿಸ್ತಿದ್ದೀನಿ. ಸೊ ಮೊದಲಿಗೆ ನಿಮ್ಮ ಬಜೆಟ್ 30-35 ಸಾವಿರ 40 ಸಾವಿರ ಅಂತಂದರೆ ನೀವು ಇಲ್ಲಿ IPS ಅಥವಾ OLED ಡಿಸ್ಪ್ಲೇ ತೊಗೊಳ್ಬೋದು. ಅದು 2K ರೆಸಲ್ಯೂಷನ್ ಆಗಿರಲಿ, 3K ರೆಸಲ್ಯೂಷನ್ ಆಗಿರಲಿ ಮತ್ತು ಡಿಫ್ರೆಂಟ್ ರಿಫ್ರೆಶ್ ಕೂಡ ಸಿಗುತ್ತೆ. ಸೊ ನೀವು ಜಾಸ್ತಿ ಗೇಮ್ಸ್ ಎಲ್ಲ ಆಟ ಆಡ್ತಿದ್ದೀರಾ, ಎಡಿಟಿಂಗ್ ಎಲ್ಲ ಮಾಡ್ತಿದ್ದೀರಪ್ಪ ಅಂತಂದರೆ ಮ್ಯಾಕ್ಸ್ ನಿಮಗೆ ಈ ಬಜೆಟಲ್ಲಿ 68 ಸಿಗುತ್ತೆ, ಇದು ಓಕೆ. ಬಟ್ ಗೇಮಿಂಗ್ಸ್ಗೆ 98 ಸಜೆಸ್ಟ್ ಮಾಡ್ತೀನಿ. ಮತ್ತು 45-50 ಸಾವಿರ ರೂಪಾಯಿಗೆ SSR ಟಫ್ ಗೇಮಿಂಗ್ ಅಂತ ಸ್ಪೆಷಲಿ 144 ಅಂತ ಡಿಸ್ಪ್ಲೇಗಳನ್ನ ಕೂಡ ಕೊಡ್ತಿದ್ದಾರೆ ಮತ್ತು ಬ್ರೈಟರ್ ಕೂಡ ತುಂಬ ಚೆನ್ನಾಗಿದೆ. ಸೊ ಡೆಫಿನೆಟ್ಲಿ ಇಂತಹದ್ದೇ ಡಿಸ್ಪ್ಲೇಗಳನ್ನು ಚೂಸ್ ಮಾಡ್ಕೊಳ್ಳಿ. ಇನ್ನು ಮೂರನೇದಾಗಿ ಬರುತ್ತೆ ಗ್ರಾಫಿಕ್ ಕಾರ್ಡ್ಸ್ಗಳು ಮೇನ್ಲಿ ಏನಕ್ಕೆ ಬೇಕಾಗುತ್ತೆ, ಒಂದು ಎಡಿಟಿಂಗ್ ಬೇಕಾದರೆ, ಇನ್ನೊಂದು ಗೇಮಿಂಗ್ ಬೇಕಾಗುತ್ತೆ. ಸೊ ಇಲ್ಲಿ ಕೂಡ 2 ಟೈಪ್ಸ್ ಆಫ್ ಗ್ರಾಫಿಕ್ ಕಾರ್ಡ್ಸ್ಗಳಿದೆ. ಒಂದು ಇಂಟಿಗ್ರೇಟೆಡ್ ಗ್ರಾಫಿಕ್ ಕಾರ್ಡ್ಸ್ ಅಂದರೆ ಇದು ಈ ಗ್ರಾಫಿಕ್ ನಿಮಗೆ ಇಂಟರ್ನಲ್ಲಿ ನಿಮ್ಮ ಚಿಪ್ಸೆಟ್ಟಲ್ಲಿ ಇದು ಇನ್ಕ್ಲೂಡ್ ಆಗಿರುತ್ತೆ ಮತ್ತು ಇದು ಮೀಡಿಯಂ ಟಾಸ್ಕ್ಗಳಿಗಾಗಿ ಮಾತ್ರ ಇದನ್ನು ಯೂಸ್ ಮಾಡಲಾಗುತ್ತೆ. ಇನ್ನು ಎರಡನೇದಾಗಿ ಬರುತ್ತೆ ಡೆಡಿಕೇಟೆಡ್ ಗ್ರಾಫಿಕ್ ಕಾರ್ಡ್ಸ್ಗಳು. ಸ್ಪೆಷಲಿ ನಿಮ್ಮ ಲ್ಯಾಪ್ಟಾಪ್ನ ಹೆಸರು ಓದಬೇಕಾದ್ರೆ 4GB 8GB ಈ ರೀತಿ ಇರುವಂಥ ಗ್ರಾಫಿಕ್ ಕಾರ್ಡ್ ಡೆಡಿಕೇಟೆಡ್ಲಿ ಇದೆ ಅಂತ ಶೋಕೇಸ್ ಮಾಡುತ್ತಾ. ಸೊ ಸ್ಪೆಷಲಿ ಇಲ್ಲಿ AMD ಆಗಿರಲಿ, NVIDIA ಅವರ GPUಗಳಿರುತ್ತೆ. ಇದನ್ನು ನೀವು ಪ್ರೀಮಿಯಂ ಪ್ರೋ ಆಗಿರಲಿ ಅಥವಾ ಬೇರೆ 4K ಎಡಿಟಿಂಗ್ ಸಾಫ್ಟ್ವೇರ್ಸ್ಗಳಿರುತ್ತೆ ಅಂಥದ್ದಕ್ಕೆ ಈ GPU ಮತ್ತು
ಎಡಿಟಿಂಗ್ಗೋಸ್ಕರ ತುಂಬ ಯೂಸ್ಫುಲ್. ಮತ್ತು ಇಂಥ ಟಾಸ್ಕ್ಗಳನ್ನ ನೀವು ಮಾಡ್ತಿದ್ದೀರಪ್ಪ ಅಂತಂದರೆ ಇಂಟಿಗ್ರೇಟೆಡ್ ಗ್ರಾಫಿಕ್ ಕಾರ್ಡ್ ಇರುವಂಥ ಚಿಪ್ಸೆಟ್ಸ್ಗಳನ್ನ ಅಥವಾ ಅಂಥ ಲ್ಯಾಪ್ಟಾಪ್ಸ್ನ ಚೂಸ್ ಮಾಡ್ಕೋಕೆ ಹೋಗ್ಬಿಡಿ. ಡೆಡಿಕೇಟೆಡ್ ಗ್ರಾಫಿಕ್ ಕಾರ್ಡ್ ಇರುವಂಥ ಆಪ್ಷನ್ಸ್ಗಳನ್ನೇ ಚೂಸ್ ಮಾಡ್ಕೊಳ್ಳಿ. ಆದರೆ ಒಂದು ವಿಷಯ ತಲೆಯಲ್ಲಿ, ನೀವು ಡೆಡಿಕೇಟೆಡ್ಲಿ ಎಡಿಟಿಂಗ್ ಮಾಡ್ತೀರ ಕಂಟಿನ್ಯೂಸ್ಲಿ ಅಥವಾ ಗೇಮ್ಸ್ ಎಲ್ಲ ಆಟ ಆಡ್ತೀರಪ್ಪ ಅಂತಂದರೆ GPU ಜಾಸ್ತಿ ಬ್ಯಾಟ್ರಿ ಕನ್ಸ್ಯೂಮ್ ಮಾಡುತ್ತೆ, ಬಟ್ ಇಂಟಿಗ್ರೇಟೆಡ್ ಅಷ್ಟೊಂದು ಜಾಸ್ತಿ ಕನ್ಸ್ಯೂಮ್ ಮಾಡಲ್ಲ. ಹೀಗಾಗಿ ನೀವು ಗೇಮ್ಸ್ ಆಟ ಆಡಬೇಕಾದ್ರೂ ಅಥವಾ ಎಡಿಟಿಂಗ್ ಮಾಡಬೇಕಾದ್ರೂ ನೀವು ಕಂಟಿನ್ಯೂಸ್ಲಿ ಚಾರ್ಜಿಂಗ್ ಹಾಕಿ ಈ ಲ್ಯಾಪ್ಟಾಪ್ಸ್ಗಳನ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಎಲ್ಲರೂ ಹಾಗೆ ಯೂಸ್ ಮಾಡ್ತಾರೆ, ಇದೇನು ದೊಡ್ಡ ವಿಚಾರ ಅಲ್ಲ. ಆದರೆ ಈ ವಿಷಯ ನಿಮಗೆ ತಲೆಯಲ್ಲಿರಲಿ. ಇಡಿಸಲ್ಲಿ 4ನೇ ಇಂಪಾರ್ಟೆಂಟ್ ಪಾಯಿಂಟ್ ಬರುತ್ತೆ ಲ್ಯಾಪ್ಟಾಪ್ ಇರುವಂಥ ರ್ಯಾಮು ಮತ್ತು ಸ್ಟೋರೇಜ್ಗಳು. ಇದು ಕೂಡ ತುಂಬ ಇಂಪಾರ್ಟೆಂಟ್ ಇದೆ. ಸೊ ಮೊದಲಿಗೆ ರ್ಯಾಮ್ಸ್ ಅಲ್ಲಿ ನಿಮಗೆ 30 to 40K ಬಜೆಟ್ಲಿ LPDDR4 ರ್ಯಾಮ್ ಸಿಗುತ್ತೆ. ಇನ್ನು 40 to 50 ಅಥವಾ 35 to 50 ನಲ್ಲಿ ಕೂಡ ನಿಮಗೆ DDR5 ಕೊಡುವಂಥ ಲ್ಯಾಪ್ಟಾಪ್ಸ್ಗಳು ಕೂಡ ತುಂಬ ಇದೆ. ಸೊ ಎಷ್ಟು ದೊಡ್ಡ ರ್ಯಾಮ್ ವೇರಿಯಂಟ್ ಚೂಸ್ ಮಾಡ್ಕೊಳ್ತೀರಾ ಅಷ್ಟು ಬೆಟರ್, ಮತ್ತು ನಿಮ್ಮ ಲ್ಯಾಪ್ಟಾಪ್ ಸ್ಮೂತ್ ಆಗಿ ಕೂಡ ಕೆಲಸ ಮಾಡುತ್ತೆ. ಇಷ್ಟೇ ಅಲ್ಲದೆ ನೀವು ಎಕ್ಸ್ಟೆಂಡೆಡ್ ರ್ಯಾಮ್ ಆಪ್ಷನ್ ಇಟ್ಕೊಳ್ಳೋ ಹಾಗೆ ಸ್ವಲ್ಪ ಸ್ಪೇಸ್ ಇರಬೇಕು ಅದರಲ್ಲಿ. ನೀವು 8GB ರ್ಯಾಮ್ ತೊಗೊಂಡಿದ್ದೀರಾ ಅಥವಾ 16GB ರ್ಯಾಮ್ ತೊಗೊಂಡಿದ್ದೀರಾ ಅಂದರೆ ಮುಂದೆ 32GB ಕೂಡ ನಿಮ್ಗೆ ಅಪ್ಗ್ರೇಡ್ ಮಾಡುವಂಗೆ ಸ್ಪೇಸ್ ಅದರಲ್ಲಿ ಇರಲೇಬೇಕು. ಅಂತಹದ್ದನ್ನೇ ಚೂಸ್ ಮಾಡ್ಕೊಳ್ಳಿ. ಇದು ಹೇಗೆ ಚೂಸ್ ಮಾಡೋದು ಅಂತ ನಿಮ್ಗೆ ಗೊತ್ತಾಗ್ತಿಲ್ಲ ಅಂತಂದರೆ ನೀವು ಯಾವ ಲ್ಯಾಪ್ಟಾಪ್ ತೊಗೊಳ್ತಿದ್ದೀರ ನೋಡಿ, ಅವರ ರಿವ್ಯೂ ಸೆಕ್ಷನ್ ಹೋಗ್ಬಿಟ್ಟು ನೀವು ಅಲ್ಲಿ ಕ್ವಶನ್ ಕೇಳ್ಬೋದು ಅಥವಾ ಬೇರೆ ಯಾರೋ ಕೇಳಿರ್ತಾರೆ ಅಂತ ಕ್ವಶನ್ಗೆ ನಿಮ್ಗೆ ಆನ್ಸರ್ ಅಲ್ಲೂ ಕೂಡ ನೋಡೋಕ್ಕೆ ಸಿಗುತ್ತೆ. ಎವನ್ ನೀವು ಸ್ಟೋರೇಜ್ ಆಪ್ಷನ್ನ ಚೂಸ್ ಮಾಡ್ಕೋಬೇಕಾದ್ರೂ ಅಷ್ಟೇ 512 ಚೂಸ್ ಮಾಡ್ಕೊಂಡ್ರು ನಿಮಗೆ ಮುಂದೆ ಅಪ್ಗ್ರೇಡ್ ಮಾಡುವ ಹಾಗೆ ಆಪ್ಷನ್ಸ್ಗಳಿರಬೇಕು. ಅಂತಹದ್ದೇ ಸ್ಟೋರೇಜ್ನ ಚೂಸ್ ಮಾಡ್ಕೊಳ್ಳಿ. ಡಿಪೆಂಡ್ಸ್ ಆನ್ ನೀವು ಎಷ್ಟು ದೊಡ್ಡದಾಗಿರುವಂಥ ರ್ಯಾಮ್ ಮತ್ತು ಎಷ್ಟು ದೊಡ್ಡದಾಗಿರುವಂಥ ಸ್ಟೋರೇಜ್ ತೊಗೊಳ್ತೀರಾ ಅಷ್ಟು ಯೂಸ್ಫುಲ್ ಮತ್ತು ನೀವು ಲಾಂಗ್ ಟರ್ಮ್ ಲ್ಯಾಪ್ಟಾಪ್ಸ್ಗಳನ್ನ ಯೂಸ್ ಮಾಡ್ಕೋಬೋದು. ಇಡಿಸ್ನಲ್ಲಿ 5ನೇ ಪಾರ್ಟ್ ಬರುತ್ತೆ ಲ್ಯಾಪ್ಟಾಪಲ್ಲಿರುವಂಥ ಪೋರ್ಟ್ಸ್ಗಳು ಮತ್ತು ಬ್ಯಾಟ್ರಿ ಲೈಫ್ ಮತ್ತು ಈ OSನ ನಾವು ಯಾವ ರೀತಿ ಚೂಸ್ ಮಾಡ್ಕೊಂಡು ತಿಳಿಸ್ತೀನಿ. ಸೊ ಮೊದಲಿಗೆ ಈ ಪೋರ್ಟ್ಸ್ಗೆ ಬಂದಿವಪ್ಪ ಅಂದರೆ ಜನ ಲೈಕ್ ಒಂದು ಪೋರ್ಟ್ ಇದೆ, 2 USB ಪೋರ್ಟ್ಸ್ಗಳಿದೆ, 3.5 ಜಾಕ್ ಇದೆ. ಸೊ ಇದನ್ನು ನೋಡಿಬಿಟ್ಟು ನಂಬರ್ಸ್ನ ಅಕೌಂಟ್ ಮಾಡಿಬಿಟ್ಟು ಇಷ್ಟೊಂದು ಪೋರ್ಟ್ಸ್ಗಳು ಅಂತ ಚೂಸ್ ಮಾಡ್ಕೋತಾರೆ. ಬಟ್ ನಾವಿಲ್ಲಿ ತುಂಬ ತಪ್ಪು ಮಾಡ್ತಿದ್ವಿ. ಸೊ ನೀವು 1-2-3 ಸ್ವಲ್ಪ ಪೋರ್ಟ್ಸ್ ಕಮ್ಮಿ ಇದ್ರೂ ನಡೆಯುತ್ತೆ, ಬಟ್ ಪರ್ಫೆಕ್ಟ್ ಆಗಿರುವಂಥ ಪೋರ್ಟ್ಸ್ನ ಚೂಸ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಮ್ಯಾಕ್ಬುಕ್ ಎಲ್ಲ Type C ಪೋರ್ಟ್ಸ್ಗಳಿರುತ್ತೆ. ನನ್ನ ಹತ್ರ ಫೋನ್ಸ್ಗಳು ಕೂಡ ಅದೇ Type C ಪೋರ್ಟಿಂದ ನಾನು ಫಾಸ್ಟಾಗಿ ಕನೆಕ್ಟ್ ಮಾಡಿಕೊಂಡು ಕಾಪಿ ಪೇಸ್ಟ್ ಕೂಡ ಮಾಡ್ಕೋಬೋದು. ಮತ್ತು ಇದರಲ್ಲಿ ನೀವು USB ಪೋರ್ಟ್ ಚೂಸ್ ಮಾಡ್ಕೊಂಡ್ರೆ USB 3.1 ಇರೋದನ್ನೇ ಚೂಸ್ ಮಾಡ್ಕೊಳ್ಳಿ. ಅಥವಾ ಪೋರ್ಟ್ಸ್ ಬಗ್ಗೆ ಕೂಡ ನೀವು ಡೆಡಿಕೇಟೆಡ್ಲಿ ರಿವ್ಯೂ ಹೋಗಿ ಚೆಕ್ ಮಾಡಿ ಯಾವ ಪೋರ್ಟ್ಸ್ಗಳು ಅಂತ ನೀವು ಆರಾಮಾಗಿ ತಿಳ್ಕೊಬೋದು. ಇದನ್ನ ಬಿಟ್ಟಂದರೆ ಬಜೆಟಲ್ಲಿ ಕೂಡ ನಿಮಗೆ ಥಂಡರ್ ಬೋಲ್ಟ್ 40-50 ಸಾವಿರ ರೂಪಾಯಿಗೆ ಥಂಡರ್ ಬೋಲ್ಟ್ ಪೋರ್ಟ್ಸ್ಗಳು ಕೂಡ ಸಿಗ್ತಿದೆ. ಸೊ ಇದು ಮಾತ್ರ ಟಾಪ್ ನಾಚ್ ಇರುತ್ತೆ. ಡೆಫಿನೆಟ್ಲಿ ಅಂಥ ಪೋರ್ಟ್ಸ್ಗಳನ್ನ ಚೂಸ್ ಮಾಡ್ಕೊಂಡ್ರೆ ನೀವು ಫಾಸ್ಟ್ ಡೇಟಾ ಕಾಪಿ ಪೇಸ್ಟ್ ಮಾಡ್ಕೋಬೋದು. ಮತ್ತು ನಿಮ್ಮ ಡೇಟಾನ ಟ್ರಾನ್ಸ್ಫರ್ ಮಾಡೋಕ್ಕಾಗಲಿ ಯೂಸೇಜ್ ಮಾಡೋಕ್ಕೂ ಕೂಡ ತುಂಬ ಯೂಸ್ಫುಲ್ ಪೋರ್ಟ್ಸ್ಗಳು. ನೆಕ್ಸ್ಟ್ ಬರುತ್ತೆ ಬ್ಯಾಟ್ರಿ ಲೈಫ್. ಯೂಶಲಿ ಎಲ್ಲ ಲ್ಯಾಪ್ಟಾಪ್ಸ್ಗಳು ವ್ಯಾಟ್ ಅವರ್ಲೇ ಆ ಬ್ಯಾಟ್ರಿ ಲೈಫ್ನ ಕ್ಯಾಲ್ಕುಲೇಟ್ ಮಾಡುತ್ತೆ. ಸೊ ಸೀರೀಸ್ ಲ್ಯಾಪ್ಟಾಪ್ಸ್ಗಳಿದೆ ಯೂಶಲಿ ನಿಮಗೆ 6 to 8 ಅವರ್ಸ್ನ ಬ್ಯಾಟ್ರಿ ಲೈಫ್. ಅಂದರೆ ನಾರ್ಮಲ್ ಸ್ಟೂಡೆಂಟ್ಸ್ಗಳ ಯೂಸೇಜ್ಗೆ ವರ್ಡ್ಸು ಇಂಥ ಲೋಕಲ್ ಅಪ್ಲಿಕೇಶನ್ ಇರುತ್ತೆ ಮತ್ತು ಜಾಸ್ತಿ ಬ್ಯಾಟ್ರಿ ಪ್ರೊಸೆಸರ್ಗಳು ಕನ್ಸ್ಯೂಮ್ ಕೂಡ ಮಾಡಲ್ಲ. ಹೀಗಾಗಿ 6 to 8 ಅವರ್ಸ್ ಆರಾಮಾಗಿ ಬ್ಯಾಕಪ್ ಬರುತ್ತೆ. ಇನ್ನು P ಸೀರೀಸಲ್ಲಿ ಪರ್ಫಾರ್ಮೆನ್ಸ್ ಸೆಂಟ್ರಿಗೆ ನಿಮಗೆ ಮ್ಯಾಕ್ಸ್ 4-5 ಗಂಟೆಗಳ ಕಾಲ ಬ್ಯಾಕಪ್ ಬರ್ಬೋದು. ಬಾಕಿ ನೀವು H ಸೀರೀಸ್ ಎಲ್ಲ ಚೂಸ್ ಮಾಡ್ತೀರಾ ಅಂತಂದರೆ ಇಲ್ಲಿ ಗ್ರಾಫಿಕ್ಕು ಕಂಟಿನ್ಯೂಸ್ಲಿ ನೀವು ಹೆವಿ ಗೇಮಿಂಗ್ ಎಲ್ಲ ಆಡ್ತಿದ್ರಪ್ಪ ಅಂದರೆ ಇಲ್ಲಿ ಕೂಡ ಅಷ್ಟೇ ನಿಮಗೆ 3-4-5 ಅವರ್ಸ್ನ ಮ್ಯಾಕ್ಸ್ ಬ್ಯಾಕಪ್ ಸಿಗ್ಬೋದು. ಬಟ್ ನೀವು ಹೆವಿ ಗೇಮ್ಸ್ ಎಲ್ಲ ಆಡ್ತಿದ್ದೀರ ಅಂದರೆ ನಾನು ಹೇಳಿದ್ದೀನಿ ಪುನಃ ನಿಮಗೆ ಚಾರ್ಜಿಂಗ್ ಹಾಕ್ಕೊಂಡು ನೀವು ಇದನ್ನು ಯೂಸ್ ಮಾಡಬೇಕಾಗತ್ತೆ. ಆದರೂ ಸ್ಟಿಲ್ ನಿಮಗೆ 50 ವ್ಯಾಟ್ ಅವರು 60 ವ್ಯಾಟ್ ಅವರೆಲ್ಲ ಸಿಗ್ತಿತ್ತು ಅಂದರೆ ನಿಮ್ಮ ಬಜೆಟಲ್ಲಿ ಇದು ಬೆಸ್ಟ್ ಬ್ಯಾಟ್ರಿ ಲೈಫ್ ಅಂತ ಕರಿಬೋದು. ಅಂಥದ್ದನ್ನೇ ಚೂಸ್ ಮಾಡ್ಕೊಳ್ಳಿ. ಇನ್ನು ಯಾವಾಗ ನೆಕ್ಸ್ಟ್ OSಗೆ ಬರ್ತೀವಿ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಯಿತಾ. ಸೊ ನಿಮಗೆ OS ಅಲ್ಲಿ ಲೇಟೆಸ್ಟ್ ಯಾವುದು Windows 11 ಹೋಮ್ ಆಗಿರಲಿ ಅಥವಾ ಇನ್ನಿತರ ಬೇರೆ ಅಪಗ್ರೇಡ್ ಆಪ್ಷನ್ಗಳು ಸಿಗ್ತಿದೆ ಅಂದರೆ ಡೆಫಿನೆಟ್ಲಿ ಈ ಆಫರ್ಸ್ನ ಕೂಡ ಚೂಸ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಎಸ್ಪೆಷಲಿ ಕೆಲವೊಂದು ಬ್ರ್ಯಾಂಡ್ಸ್ಗಳು ಬೇರೆ ಸಾಫ್ಟ್ವೇರ್ ಆಫರ್ಸ್ಗಳನ್ನ ಕೂಡ ಕೊಡ್ತಿದ್ದಾರೆ ಮತ್ತು ಸ್ಟೂಡೆಂಟ್ಸ್ ಆಗಿ ಆಫರ್ಸ್ಗಳು ಕೂಡ ತುಂಬ ಇರುತ್ತೆ. ಎಸ್ಪೆಷಲಿ ನಾನು ಮ್ಯಾಕ್ ಎಲ್ಲ ನಾನು ನೋಡಿದ್ದೀನಿ. ಮತ್ತು ನೀವು ಅಡೋಬಲ್ ಹೋದರೆ ಅಲ್ಲಿ ಕೂಡ ತುಂಬ ಸಾಫ್ಟ್ವೇರ್ಸ್ಗಳು ಕೆಲವೊಂದು ಡಿಸ್ಕೌಂಟ್ ಸಿಗ್ತಾ ಇರುತ್ತೆ. ಸೊ ಇದನ್ನು ಕೂಡ ಒಂದ್ಸತಿ ಗೂಗಲಲ್ಲಿ ರಿಸರ್ಚ್ ಮಾಡಿ. ಜಾಸ್ತಿ ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಡೀಟೇಲ್ಸ್ ಕೊಟ್ಟಿರ್ತೀನಿ, ಅದನ್ನು ಕೂಡ ಚೆಕ್ ಮಾಡಿ. ಮತ್ತು ಒಳ್ಳೆ OS ಕೂಡ ಬ್ಯಾಟ್ರಿ ಥರನೇ ತುಂಬ ಇಂಪಾರ್ಟೆಂಟು. ಇಡಿಸ್ನಲ್ಲಿ 6th ಪಾರ್ಟ್ ಬರುತ್ತೆ ಲ್ಯಾಪ್ಟಾಪ್ ಇರುವಂಥ ಕೀಬೋರ್ಡ್ಸ್ಗಳು, ವೆಬ್ ಕ್ಯಾಮ್ ಮತ್ತು ಇರುವಂಥ ಬಿಲ್ಡ್ ಕಾರ್ಡ್ ಹೇಗೆ ಚೂಸ್ ಮಾಡೋದು. ಸೊ ಮೊದಲಿಗೆ ನೀವು 30K ಬಜೆಟ್ ಕೊಡ್ತಿದ್ದೀರಾ ಅಂತಂದರೆ ಪ್ಲಾಸ್ಟಿಕ್ ಬಿಲ್ಡೇ ಸಿಗುತ್ತೆ. ಓಕೆ ಡಿಸೈನ್ ನಿಮಗೆ ನೀವು ಬಜೆಟಲ್ಲಿ ಇದನ್ನು ಫಿಕ್ಸ್ ಮಾಡ್ಕೋಬೇಕು. ಇನ್ನು 40-50 ಎಲ್ಲ ಕೊಡ್ತಿದ್ರೆ ಅಂದರೆ ಟಫ್ ಗೇಮಿಂಗ್ ಸಲುವಾಗಿ ನಿಮಗೆ ಹಾರ್ಡ್ ಇರುವಂಥ ತುಂಬ ಲ್ಯಾಪ್ಟಾಪ್ಗಳು ಸಿಗುತ್ತೆ. ಹಿಂಜೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಅಂಥದ್ದನ್ನೇ ಸ್ವಲ್ಪ ರಿಸರ್ಚ್ ಮಾಡಿಕೊಂಡು ಚೂಸ್ ಮಾಡ್ಕೊಳ್ಳಿ. ಎರಡನೇದಾಗಿ ನೀವು ರಾತ್ರಿ ಎಲ್ಲ ಲ್ಯಾಪ್ಟಾಪ್ ಜಾಸ್ತಿ ಯೂಸ್ ಮಾಡ್ತೀರಾ, ಗೇಮಿಂಗ್ ಎಲ್ಲ ಮಾಡ್ತೀರಾ ಅಂದರೆ ಆಬ್ವಿಯಸ್ಲಿ ನಿಮಗೆ ಈ ಬ್ಯಾಕ್ ಕೀ ಲೈಟ್ ಇರುತ್ತೆ. ನಿಮಗೆ ರಾತ್ರಿ ಯಾವುದೇ ಟೆನ್ಷನ್ ಇಲ್ಲದೆ ನೀವು ಫ್ರೀಯಾಗಿ ಯೂಸ್ ಮಾಡಬೇಕಾದ್ರೆ ಈ ಬ್ಯಾಕ್ ಲೈಟ್ ಇರುವಂಥ ಕೀಬೋರ್ಡ್ಸ್ಗಳನ್ನೇ ಚೂಸ್ ಮಾಡ್ಕೊಳ್ಳಿ. ನೀವು ಬಜೆಟಲ್ಲಿ ಕೂಡ ಇದು ನೋಡೋಕ್ಕೆ ಸಿಗುತ್ತೆ. ಇದೇನು ದೊಡ್ಡ ವಿಚಾರ ಅಲ್ಲ. ಇನ್ನು ನೆಕ್ಸ್ಟ್ ನೀವು ಏನಾದರೂ ಸ್ಟೂಡೆಂಟ್ ಇದರ ಮೀಟಿಂಗ್ಸ್ ಎಲ್ಲ ಅಟೆಂಡ್ ಮಾಡ್ತೀರಾ ಅಂದರೆ ನಿಮಗೆ ವೆಬ್ ಕ್ಯಾಮ್ ಕೂಡ ತುಂಬ ಇಂಪಾರ್ಟೆಂಟು. ಎಲ್ಲ ಲ್ಯಾಪ್ಟಾಪ್ಸ್ಗಳಲ್ಲಿ ಬೇಸಿಕ್ ಲ್ಯಾಪ್ಟಾಪ್ಗಳು ಕೂಡ ಸಿಗುತ್ತೆ. ಮ್ಯಾಕ್ಸ್ 720p ಕ್ವಾಲಿಟಿ ಆದರೂ ನಿಮಗೆ ವೆಬ್ ಕ್ಯಾಮ್ ಇರಲೇಬೇಕು. ಸೊ ಓವರ್ ಆಲ್ ನೀವೊಂದು ಬೆಸ್ಟ್ ಲ್ಯಾಪ್ಟಾಪ್ನ ಚೂಸ್ ಮಾಡಬೇಕಾದ್ರೆ ಪ್ರೊಸೆಸರ್ ಇಟ್ಕೊಂಡು ಬಿಲ್ಡ್ ಕ್ವಾಲಿಟಿ, ಡಿಸೈನ್, ರ್ಯಾಮ್, ಸ್ಟೋರೇಜ್ ಪ್ರತಿಯೊಂದನ್ನು ಇನ್ ಡೀಟೇಲ್ ಆಗಿ ಹೇಗೆ ಚೂಸ್ ಮಾಡ್ಕೊಳ್ಳೋದು ಮತ್ತು ಏನೆಲ್ಲ ಆಪ್ಷನ್ಸ್ಗಳಿರುತ್ತೆ ಅಂತೆಲ್ಲ ನಿಮಗೆಲ್ಲ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಇನ್ನು ಇದೆಲ್ಲಕ್ಕಿಂತ ಮೋಸ್ಟ್ ಮತ್ತು ಅತಿ ಇಂಪಾರ್ಟೆಂಟ್ ಪಾರ್ಟಪ್ಪ ಅಂದರೆ ನಿಮ್ಮ ಬಜೆಟ್, ಅಂದರೆ ನಿಮ್ಮ ಯೂಸೇಜ್ ಪ್ರಕಾರ ಈ ಒಂದು ಬೆಸ್ಟ್ ಬಜೆಟ್ನ ಹೇಗೆ ಚೂಸ್ ಮಾಡ್ಕೊಳ್ಳೋದು. ಸೊ ಈ ಬಜೆಟ್ಲಿ ಬೆಸ್ಟ್ ಲ್ಯಾಪ್ಟಾಪ್ ಹೇಗೆ ಚೂಸ್ ಮಾಡ್ಕೊಳ್ಳೋದು ಅಂತ ಒಂದು
ಚಿಕ್ಕ ನನಗೆ ಐಡಿಯಾ ನನ್ನ ಪ್ರಕಾರ ನನಗೆ ಹೇಗೆ ಅನಿಸುತ್ತೆ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ಏನಾದರೂ ಸ್ಟೂಡೆಂಟ್ ಇದ್ದೀರಾ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಏನು ವೆಬ್ ಬ್ರೌಸಿಂಗ್ ಆಗಲಿ, ಸರ್ಚ್ ಮಾಡೋಕ್ಕೆ, ಟ್ರೇಡ್ ಮಾಡೋಕ್ಕೆ, ಅಥವಾ MS ಆಫೀಸು ಇನ್ನಿತರ ಲೋಕಲ್ ಆಫೀಸ್ ಯೂಸರ್ಗೆ ಯೂಸ್ ಮಾಡೋ ಪ್ಲ್ಯಾನ್ ಇದ್ದಾರಪ್ಪ ಅಂತಂದರೆ ನಿಮ್ಮ ಬಜೆಟ್ ನಾನು 15ರಿಂದ 20 ಮ್ಯಾಕ್ಸ್ 25,000 ರೂಪಾಯಿ ಸಜೆಸ್ಟ್ ಮಾಡ್ತಾ ಇದ್ದೀನಿ. 15,000 ರೂಪಾಯಿಗೆ ನಿಮಗೆ ಕ್ರೋಮ್ ಬುಕ್ ಸಿಗುತ್ತೆ, ನಿಮ್ಮ ಕೆಲಸದಲ್ಲಿ ಹೊರಟೋಗುತ್ತೆ. 20,000 ಸ್ವಲ್ಪ ನಿಮಗೆ ಬೆಟರ್ ಪರ್ಫಾರ್ಮೆನ್ಸ್ ಸಿಗುತ್ತೆ. ಇನ್ನು 25,000ರಲ್ಲಿ ತುಂಬ ಒಳ್ಳೆ ಚಿಪ್ಸೆಟ್ಗಳು ಕೂಡ ನಿಮಗೆ ಸಿಗುತ್ತೆ. ಲೈಕ್ ನೀವು 4GB ಆಗಲಿ 8GB ರ್ಯಾಮ್ ಒಂದಿಗೆ 256GB ಇರುವಂಥ ಆಪ್ಷನ್ಸ್ಗಳು ಕೂಡ ಸಿಗುತ್ತೆ. ಸೊ ಇದರಲ್ಲಿ ನಿಮ್ಮ ಆರಾಮಾಗಿರುವಂಥ ಎಲ್ಲ ಕೆಲಸವನ್ನು ಮಾಡ್ಕೋಬೋದು. ಇದಕ್ಕಿಂತ ಜಾಸ್ತಿ ನೀವು ಸ್ಟೂಡೆಂಟ್ ಇದ್ದೀರ ಅಂದರೆ ಬಜೆಟ್ ಹಾಕೋಕೆ ಹೋಗ್ಬೇಡಿ. ಮುಂದೆ ನಿಮಗೆ ಮತ್ತೆ 2-3 ವರ್ಷದಲ್ಲಿ ಒಳ್ಳೆ ಲ್ಯಾಪ್ಟಾಪ್ ಒಂದಿಗೆ ಒಳ್ಳೆ ಕೆಲಸ ಸಿಕ್ಕಾಗ ಆವಾಗ ನೀವು ದುಡ್ಡು ಅರ್ನ್ ಮಾಡ್ತಿರ್ಬೇಕಾದ್ರೆ ಆವಾಗ ನೀವು ಅಪ್ಗ್ರೇಡ್ ಮಾಡ್ಕೋಬೋದು. ಇನ್ನು ಬಜೆಟ್ ಜಾಸ್ತಿ ಇದೆ, ನಾನು ಸ್ವಲ್ಪ ಆಲ್ರೆಡಿ ವರ್ಕ್ ಮಾಡ್ತಿದ್ದೀನಿ ಅಥವಾ ನಾನು ಸ್ವಲ್ಪ ದುಡ್ಡು ಕಲೆಕ್ಟ್ ಮಾಡಿದ್ದೀನಿ, ಒಳ್ಳೆ ಲ್ಯಾಪ್ಟಾಪ್ ತೊಗೊಳ್ಳೋ ಒಂದು 3-4 ವರ್ಷ ನೋಡಬಾರ್ದಪ್ಪ ಅಂತಂದರೆ ಡೆಫಿನೆಟ್ಲಿ ನೀವು 30ರಿಂದ 40,000 ರೂಪಾಯಿ ತನಕ ಕೆಲವೊಂದು ಒಳ್ಳೆ ಪರ್ಫಾರ್ಮೆನ್ಸ್ ಸೆಂಟ್ರಿಕ್ ಮತ್ತು ಒಳ್ಳೆ ಡಿಸೈನ್ ಇರುವ ಹಾಗೆ ಒಳ್ಳೆ ಸ್ಟೋರೇಜ್ ಆಪ್ಷನ್ ಹೊಂದಿರುವಂಥ ಒಳ್ಳೆ ಫೀಚರ್ಸ್ ಇರೋ ಲ್ಯಾಪ್ಟಾಪ್ಸ್ಗಳು ಕೂಡ ಇದೆ. ಸೊ ಇಲ್ಲಿ ಎಕ್ಸಾಂಪಲ್ ನೀವು Ryzen 3 ಸೀರೀಸ್ ಅಥವಾ ಇಂಟೆಲ್ i3ನ ಚೂಸ್ ಮಾಡ್ಕೊಂಡು ಅಥವಾ i5 ಆಪ್ಷನ್ಸ್ಗಳು ಕೂಡ ಸಿಗುತ್ತೆ. ಇಲ್ಲಿ 8GB DDR4 ರ್ಯಾಮು, 512GB ಅಂತ ಸ್ಟೋರೇಜ್ ಆಪ್ಷನ್ಸ್ಗಳು, IPS ಡಿಸ್ಪ್ಲೇ, ಗುಡ್ ಬ್ಯಾಟರಿ ಲೈಫ್ ಮತ್ತು ಕ್ಯಾಶುವಲ್ ಎಡಿಟಿಂಗ್ ಮತ್ತು ಝೂಮ್ ಕಾಲ್ಸ್ ಆಗಲಿ ಗೇಮ್ಸ್ಗಳನ್ನ ಕೂಡ ನೀವು ಇಲ್ಲಿ ಕ್ಯಾಶುವಲ್ ಆಗಿ ಆಟ ಆಡ್ಕೋಬೋದು. ಈ ಆಪ್ಷನ್ಸ್ಗಳು ಕೂಡ ನಿಮಗೆ ಬೆಟರ್ ಆಪ್ಷನ್ಸ್ಗಳು ಸಿಗುತ್ತೆ. ಇನ್ನೂ ಬಜೆಟ್ ಸ್ವಲ್ಪ ಜಾಸ್ತಿ ಇದೆ, ನಾನು ದುಡ್ಡು ಕಲೆಕ್ಟ್ ಮಾಡಿ ಅಥವಾ ನಾನು ಹೊಸದಾಗಿ ವರ್ಕ್ ಎಲ್ಲ ಸ್ಟಾರ್ಟ್ ಮಾಡಬೇಕು, ಇದರಿಂದನೇ ಅರ್ನ್ ಮಾಡಬೇಕು ಅಂದರೆ ನಾನು ಹೆವಿ ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಹೇಳಲ್ಲ. ಬಟ್ ನಿಮ್ಮ ಹತ್ರ ಬಜೆಟ್ ಇದೆಯಪ್ಪ ಅಂತಂದರೆ ನೀವು ಇಲ್ಲಿ ಮ್ಯಾಕ್ಸ್ 50ರಿಂದ 65, 70,000 ತನಕ ನೀವು ಎಂಥದ್ದೇ 4K ಎಡಿಟಿಂಗ್ ಆಗಿರಲಿ ಮತ್ತು ಹೆವಿ ಗ್ರಾಫಿಕ್ ಡಿಸೈನ್ ಆಗಿರಲಿ ಅಥವಾ ಬೇರೆ ಬೇರೆ ಆಪ್ಷನ್ಸ್ಗಳು ಇಟ್ಕೊಂಡು ನೀವು ವರ್ಕ್ ಸಲುವಾಗಿ ತೊಗೊಳ್ತಿದ್ದೀರಾ ಅಂತಂದರೆ ಇಲ್ಲಿ ತುಂಬ ಅಂದರೆ ತುಂಬ ಆಪ್ಷನ್ಸ್ಗಳಿದೆ. ಸೊ ನಾನು ಇಲ್ಲಿ ಸಜೆಸ್ಟ್ ಮಾಡೋದು Ryzen 5 ಆಗಲಿ i5 ಚಿಪ್ಸೆಟ್ ಅಂತ ಬೇರೆ ಬೇರೆ H ಸೀರೀಸ್ನ ಲ್ಯಾಪ್ಟಾಪಲ್ಲಿ ಸಿಗುತ್ತೆ. 16GB ಮ್ಯಾಕ್ಸಿಮಮ್ ಸಿಕ್ಕೇ ಸಿಗುತ್ತೆ ಮತ್ತು 1TB SSD ನಿಮಗೆ ಇನ್ಬಿಲ್ಟ್ ಸಿಗುತ್ತೆ. ಡೆಡಿಕೇಟೆಡ್ ಗ್ರಾಫಿಕ್ ಕಾರ್ಡು ಈ ಬಜೆಟಲ್ಲಿ ನೋಡೋಕ್ಕೆ ಸಿಗುತ್ತೆ. NVIDIA MX ಆಗಿರಲಿ ಅಥವಾ RTX 2050 ಆಗಿರಲಿ ಇನ್ನಿತರ ಬೇರೆ ಬೇರೆ ಗ್ರಾಫಿಕ್ ಕಾರ್ಡ್ ಕೂಡ ನೋಡೋಕ್ಕೆ ಸಿಗುತ್ತೆ. ಜೊತೆಗೆ 140% ಡಿಸ್ಪ್ಲೇ ಅಂತೂ ನಿಮಗೆ ಡೆಫಿನೆಟ್ಲಿ ಗೇಮಿಂಗ್ ಮತ್ತು ಎಡಿಟಿಂಗ್ ತೊಗೊಳ್ತಿದ್ದೀರಾ ಅಂದರೆ ಈ ಆಪ್ಷನ್ಸ್ಗಳು ಬಜೆಟ್ಲಿ ಸಿಗುತ್ತೆ. ಸೊ ಇಂಥದ್ದನ್ನೇ ಪರ್ಫೆಕ್ಟ್ಲಿ ನಾನು ಹೇಳಿರೋ ಹಾಗೆ ಆ 5 ಡಿಜಿಟ್ ಕೋಡ್ ನೋಡಿಕೊಂಡು ನೀವೊಂದು ಒಳ್ಳೆ ಲ್ಯಾಪ್ಟಾಪ್ನ ಆರಾಮಾಗಿ ಚೂಸ್ ಮಾಡ್ಕೋಬಹುದು. ಸೊ ಒಟ್ಟಾರೆ ನನ್ನ ಪ್ರಕಾರ ಯಾವೆಲ್ಲ ಬೆಸ್ಟ್ ಲ್ಯಾಪ್ಟಾಪ್ಸ್ಗಳಿದೆ ಮತ್ತು ನಾನೇನೆಲ್ಲ ಪರ್ಚೇಸ್ ಮಾಡಿದ್ದೀನಲ್ಲ ನಿಮಗೆ ಟ್ಯಾಗ್ ಮಾಡಿದ್ದೀನಿ. ಸೊ ಇಲ್ಲಿಂದ ಕೂಡ ನೀವು ಚೆಕ್ ಮಾಡ್ಕೋಬೋದು ಅಥವಾ ಎಲ್ಲ ಲ್ಯಾಪ್ಟಾಪ್ಸ್ಗಳು ಯಾವ್ದು ಬೆಸ್ಟ್ ಇದೆ ಬಜೆಟ್ಲಿದೆ ಎಲ್ಲ ಡಿಸ್ಕ್ರಿಪ್ಷನ್ ಕೂಡ ಆ್ಯಡ್ ಮಾಡಿರ್ತೀನಿ. ಮತ್ತೊಂದು ಬೋನಸ್ ಟಿಪ್ ಏನಪ್ಪ ಅಂತಂದರೆ ನೀವು ಯಾವುದೇ ಲ್ಯಾಪ್ಟಾಪ್ಸ್ನ ಆನ್ಲೈನಲ್ಲಿ ತೊಗೊಳ್ತಿದ್ದೀರಾ ಅಂತಂದರೆ ಸ್ಪೆಷಲಿ ಅಮೆಝಾನಲ್ಲಿ ಅಥವಾ ಫ್ಲಿಪ್ಕಾರ್ಟಲ್ಲಿ ಅದರ ರಿವ್ಯೂ ಸೆಕ್ಷನ್ನ ಓದಿ. ಅಲ್ಲಿ ಏನು ಮೈನಸ್ ಪಾಯಿಂಟ್ಸ್ಗಳಿದೆ, ಏನು ಇಶ್ಯೂ ಆಗ್ತಿದೆ, ಏನು ಪ್ರೋಸ್ಗಳಿದೆ, ಮತ್ತು ನಿಮಗಾದರೂ ಡೆಡಿಕೇಟ್ಲಿ ಕನ್ಫ್ಯೂಷನ್ ಇತ್ತು ಅಲ್ಲಿ ಡೆಡಿಕೇಟೆಡ್ ಲ್ಯಾಪ್ಟಾಪ್ ಬಗ್ಗೆ ಅಂತಂದರೆ ಎಲ್ಲ ಉತ್ತರಗಳು ನಿಮಗೆ ಅಲ್ಲೇ ಸಿಗುತ್ತೆ. ಸೊ ಸ್ವಲ್ಪ ರಿಸರ್ಚ್ ಮಾಡಿಬಿಟ್ಟು ನಿಮ್ಮದೇ ಆದ ಓನ್ ರಿಸ್ಕ್ ತೊಗೊಂಡು ಲೈಕ್ ಜಾಸ್ತಿ ದುಡ್ಡು ಕೊಡ್ತಿದ್ದೀರಲ್ವ ಸ್ವಲ್ಪ ಜಾಸ್ತಿ ರಿಸರ್ಚ್ ಮಾಡಿಬಿಟ್ರೆ ಒಂದು ಬೆಸ್ಟ್ ಲ್ಯಾಪ್ಟಾಪನ್ನು ಚೂಸ್ ಮಾಡ್ಕೊಳ್ಳಿ. ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬ ಹೆಲ್ಪ್ಫುಲ್, ಯೂಸ್ಫುಲ್ ಮತ್ತು ಸ್ವಲ್ಪ ನಾಲೆಜ್ ಜಾಸ್ತಿ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿತ್ತು ಇಲ್ಲಿ ತನಕ ಈ ವಿಡಿಯೋ ನೋಡಿದಿರಪ್ಪ ಅಂತಂದರೆ ನಮ್ಮ ಟೆಕ್ ಕಮ್ಯುನಿಟಿ ಬೆಳೆಸೋಕ್ಕೆ ನೀವು ನಮಗೆ ಲೈಕು, ಕಮೆಂಟು ಮತ್ತು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಸಪೋರ್ಟ್ ಮಾಡ್ಬೋದು. ಮತ್ತು ಸಬ್ಸ್ಕ್ರೈಬ್ ಮಾಡಿದಿರಂದರೆ ಆಬ್ವಿಯಸ್ಲಿ ನಿಮ್ಮ ಟೆಕ್ನಾಲಜಿ ನಾವು ಜಾಸ್ತಿ ಮಾಡೇ ಮಾಡ್ತೀವಿ. ಸೇರಂತೆ ಮುಂದಿನ ವಿಡಿಯೋಲಿ. ನೆಕ್ಸ್ಟ್ ಒನ್. ನಮಸ್ಕಾರ.